2015 21,000 ಕೋಟಿ ವ್ಯಾಲ್ಯೂಯೇಷನ್ ಇದ್ದಂಥ ಮೈಕ್ರೋಮ್ಯಾಕ್ಸು 2019 ಬರೋಷ್ಟರಲ್ಲಿ 90% ಆಫ್ ಮಾರ್ಕೆಟ್ ಶೇರ್ಸ್ನ ಕಳ್ಕೊಂಡ್ಬಿಡುತ್ತೆ. ಸೊ ಎಲ್ಲರೂ ಯಾರು 90s ಕಿಡ್ಸ್ ಇದ್ದೀರಾ, 2000 ಕಿಡ್ಸ್ ಇದ್ದೀರಾ, 2015-14 ಮೈಕ್ರೋಮ್ಯಾಕ್ಸ್ ಫೋನ್ ನೋಡಿದವ್ರೆ, ಹೊಸ ಫೋನ್ ತೊಗೊಳಕ್ಕೆ ಹೋಗಿದ್ರೆ ಮೈಕ್ರೋಮ್ಯಾಕ್ಸ್ ಹೊಸ ಫೋನ್ ಯಾರ್ಯಾರು ತೊಗೊಂಡಿದ್ರು 100% ಎಷ್ಟೋ ಜನ ಮೈಕ್ರೋಮ್ಯಾಕ್ಸ್ ಫೋನ್ ತೊಗೊಂಡಿರ್ತಾರೆ. ಬಟ್ ಇವತ್ತು ಮೈಕ್ರೋಮ್ಯಾಕ್ಸ್ ಫೋನ್ ಅನ್ನೋದು ಮಾರ್ಕೆಟಲ್ಲಿಲ್ಲ. ಸೊ ಎಷ್ಟೋ ಜನ ಹೇಳ್ತಾರೆ ಮೈಕ್ರೋಮ್ಯಾಕ್ಸ್ ಏನಕ್ಕೆ ಫಾಲ್ಟ್ಸ್ ಆಯಿತು, ಎಲ್ಲಿಗೆ ಜಾರ್ತು, ಅವ್ರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿಲ್ವಾ, ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿಲ್ವಾ ಅಂತ. ಬಟ್ ಮೈಕ್ರೋಮ್ಯಾಕ್ಸ್ನ ಅಸಲಿ ಕಹಾನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಡೌನ್ಫಾಲ್ ಆಫ್ ಮೈಕ್ರೋಮ್ಯಾಕ್ಸ್, ನಿಮ್ಮ ಫಸ್ಟ್ ಫೋನು ಹೆಂಗೆ ಡೌನ್ಫಾಲ್ ಆಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸುದ್ದಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. 2015 ಮುಂಚೆ ನೀವು ಯಾವುದೇ ಮೊಬೈಲ್ ಅಂಗಡಿಗೆ ಮೊಬೈಲ್ ಕೇಳಿದ್ರು ನೋಕಿಯಾ ಎಲ್ಲೋದ್ರೂ ನೋಕಿಯಾ. ಬಟ್ 2015 ಮೈಕ್ರೋಮ್ಯಾಕ್ಸು ನೋಕಿಯಾನ ಬೀಟ್ ಮಾಡಿ 21,000 ಕೋಟಿ ವ್ಯಾಲ್ಯೂಯೇಷನ್ನ ತೋರಿಸುತ್ತೆ ಕಂಪನಿ. ಈ ಕಂಪನಿಯಿಂದ ಇದ್ದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರಾಜೇಶ್ ಶರ್ಮಾ. ಈ ರಾಜೇಶ್ ಶರ್ಮಾ ಡೆಲ್ಲಿಲಿ ಓದಿದ್ದು, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು ಡೆಲ್ಲಿಲಿ. ಇವರು ನಾರ್ಮಲ್ ಮಿಡಲ್ ಕ್ಲಾಸ್ ಅಂದ್ರೆ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಲೆವೆಲಲ್ಲಿ ಇದ್ರು. ರಾಜೇಶ್ ಶರ್ಮಾ ಅವರು ಅವ್ರ ತಂದೆನ ಆಗಿನ ಕಾಲಕ್ಕೆ 90s ನನಗೆ ಒಂದು ಕಂಪ್ಯೂಟರ್ ಬೇಕು, ಸಿಸ್ಟಮ್ ಬೇಕು ಅಂತ ಕೇಳ್ತಾರೆ. ಅದ್ರ ಬೆಲೆ 30,000-50,000 ರೂಪಾಯಿ ಒಳಗಡೆ ಆಗಿರುತ್ತೆ. ಅವ್ರ ತಂದೆ ಕಷ್ಟಪಟ್ಟು ಆದ್ರೂ ಪರವಾಗಿಲ್ಲ, ನನ್ನ ಮಗ ಏನೋ ಒಂದು ಸಾಧನೆ ಮಾಡ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ಆ ಸಿಸ್ಟಮ್, ಆ ಕಂಪ್ಯೂಟರ್ನ ಅವ್ರಿಗೆ ಕೊಡಿಸ್ತಾರೆ. ಫಸ್ಟ್ ಕಲಿಯೋ ಲ್ಯಾಂಗ್ವೇಜ್ ಯಾವುದು ಅಂತಂದ್ರೆ C++. ಇದು ಅವಾಗ ತುಂಬಾ ಟೆಕ್ನಾಲಜಿ ಇರಲಿಲ್ಲ. ಸೊ ಅವಾಗಾಗಿ ಬುಕ್ ಇತ್ತು, ಬುಕ್ಕಲ್ಲಿ ಕಲ್ತ್ಕೊಂಡ್ರು. ಅದ್ರ ಜೊತೆಗೆ ಈ ಸ್ಮಾಲ್ ಯೂನಿಟ್ ಸರ್ಕ್ಯೂಟ್ಸ್ಗಳು, CPU ಚಿಪ್ಗಳು, ಸಣ್ಣ ಪುಟ್ಟ ವಿಷಯಗಳು ಏನೇನಿತ್ತು, ಸಣ್ಣ ಪುಟ್ಟ ಪಾರ್ಟ್ಸ್ಗಳಿತ್ತಲ್ಲ, ಸೊ ಆ ಪಾರ್ಟ್ಸ್ಗಳನ್ನ ಸೇಲ್ ಮಾಡೋದು ಮತ್ತೊಂದು ಮಾಡೋದೆಲ್ಲ ಇವರು ಇನ್ವಾಲ್ವ್ ಆಗಿದ್ರು ಅದರಲ್ಲಿ. 2000 ಅವಾಗ ತಾನೇ ಫ್ರೆಶ್ ಆಗಿ ಫೋನ್ ಎರಾ ಸ್ಟಾರ್ಟ್ ಆಗಿದ್ದು. ಫೋನ್ ಇದ್ದವರು 100% ರಿಚ್ ಕಿಡ್ಸು. ಅವಾಗಿದ್ದು ಬೇಸಿಕ್ ನೋಕಿಯಾ ಸೆಟ್. ಸೊ ಅದರ ನಂತರ ಇದು ಸಿಟಿ ಆದರೆ ಹಳ್ಳಿಗಳಲ್ಲಿ ಯಾವುದೇ ಥರದ ಫೋನ್ಗಳಿರೋದು ಕಷ್ಟ ಆಗೋದು. ಯಾಕಂದ್ರೆ ಅವ್ರ ಹತ್ರ ರಿಚ್ ಜನ ಹತ್ರ ಕಾಸು ಇರ್ತಲ್ಲ ತೊಗೊಳಕ್ಕೆ. ಬಟ್ ಅಲ್ಲಿ STDs ಮತ್ತೆ ಕಾಯಿನ್ ಬೂತ್ಗಳೆಲ್ಲ ಇಟ್ಟಿರೋರು, ಯಾಕಂದ್ರೆ ಫೋನ್ ಮಾಡೋಕ್ಕೆ. ಇಷ್ಟು ಫೋನಿನ ಒಂದು ಕನೆಕ್ಷನ್ ಮಧ್ಯೆ ಇವ್ರು ಹಿಂದೆ ಇದ್ದವರು ಒಂದೇ ಹೆಸರು ನೋಕಿಯಾ. ಸೊ ನೋಕಿಯಾನ ಎಲ್ಲ ಥರದ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲ ಥರದ ಫೋನ್ಗಳಾಗಲಿ STDs ಬೂತ್ಗಳಾಗಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಅವರೇ ರೂಲ್ ಮಾಡ್ತಾ ಇದ್ರು. ಈ ಬೇಸಿಕ್ STD ಬೂತ್ಗಳಲ್ಲಿ ಮತ್ತೆ ಈ ಯಾವುದು ಕನೆಕ್ಷನ್ಗಳಿರ್ತಲ್ಲ, ಸೊ ಇದಕ್ಕೆಲ್ಲ ನೆಟ್ವರ್ಕ್ ಕನೆಕ್ಷನ್ ಕೊಡಬೇಕಿತ್ತು, ವೈರಿಂಗ್ ಬರಬೇಕಿತ್ತು, ಸೊ ಮೇಂಟೆನೆನ್ಸ್ ಪ್ರಾಬ್ಲಮ್ ಇತ್ತು. ಸೊ ಹಿಂಗಾಗಿ ರಾಜೇಶ್ ಶರ್ಮಾ ಮೈಕ್ರೋಮ್ಯಾಕ್ಸ್ ಓನರ್ಗೆ ಒಂದು ಐಡಿಯಾ ಬರುತ್ತೆ. ಯಾವುದಕ್ಕೆ ಬರೀ ಒಂದೇ ಒಂದು ಆಂಟೆನಾ ಹಾಕ್ಬಿಟ್ಟು ವಿತೌಟ್ ನೋ ವೈರ್ಸ್ ಫೋನ್ನ ಮಾಡೋ ಥರ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಫೋನ್ ಕಾಲಿಂಗ್ ಹೋಗೋ ಥರ ಮಾಡ್ತಾರೆ. ಜನಕ್ಕೆ ಈ ಐಡಿಯಾ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ತುಂಬಾ ಉಪಯೋಗ ಆಯಿತು. ಯಾಕಂತಂದ್ರೆ ವೈರ್ ಇರಲ್ಲ, ಕನೆಕ್ಷನ್ ಇರಲ್ಲ, ಮೇಂಟೆನೆನ್ಸ್ ಇರಲ್ಲ. ರಾಜೇಶ್ ಶರ್ಮಾ ಅವ್ರಿಗೆ ಒಂದು ಐಡಿಯಾ ಹುಟ್ಟುತ್ತೆ. ಸೊ ಬೇಸಿಕಲಿ STDs ಮತ್ತೆ ಮನೇಲಿ ಲ್ಯಾಂಡ್ಲೈನ್ ಫೋನ್ಗಳಿಗೆಲ್ಲ ವೈರಿಂಗ್ ಕನೆಕ್ಷನ್ಸ್ ಬೇಕಿತ್ತು, ಮತ್ತೆ ಮೇಂಟೆನೆನ್ಸ್ ಬೇಕಿತ್ತು, ಸರ್ವಿಸ್ ಮಾಡಬೇಕಿತ್ತು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳಿತ್ತು. ಈ ಪ್ರಾಬ್ಲಮ್ನೇ ಅವರು ನೋಟ್ ಮಾಡಿಕೊಂಡ್ರು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ವೈರ್ ಬದಲು ಆಂಟೆನಾ ರಿಪ್ಲೇಸ್ ಮಾಡಿದ್ರು. ಆಂಟೆನಾ ಹಾಕಿ ಬಟ್ ಒಂದು ಮೊಬೈಲ್ ಹಾಕಿ, ಸೊ ಇದರಲ್ಲೇ ಫೋನ್ ಮಾಡೋ ಥರ ಆಪರ್ಚುನಿಟೀಸ್ನ ಬಳಸ್ಕೊಂಡ್ರು, ಯೂಸ್ ಮಾಡಿದ್ರು. ಸೊ ಇದರಿಂದ ತುಂಬಾ ಯೂಸ್ಫುಲ್ ಆಯಿತು. 3 ಯೂಸ್ಫುಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಆಯಿತು. ಸೊ ಯಾವುದೇ ಥರದ ವೈರ್ ಅವಶ್ಯಕತೆ ಇರಲಿಲ್ಲ. ಸೊ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇದರಿಂದ ನೋಕಿಯಾದವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇವ್ರ ಐಡಿಯಾ. ಸೊ ನೋಕಿಯಾದವರು ಮತ್ತೆ ಮೈಕ್ರೋಮ್ಯಾಕ್ಸಿನ ಓನರು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಈ ಪಾರ್ಟ್ನರ್ಶಿಪ್ ಅಲ್ಲಿ ಮೈಕ್ರೋಮ್ಯಾಕ್ಸ್ ಓನರು ರಾಜೇಶ್ ಶರ್ಮಾ ಅವರು ಇನ್ನು ಮೈಕ್ರೋಮ್ಯಾಕ್ಸ್ನ ಸೃಷ್ಟಿ ಮಾಡಿರಲಿಲ್ಲ. ಸೊ ಅವರು ಬೇಸಿಕಲಿ ಮ್ಯಾನುಫ್ಯಾಕ್ಚರ್ ಮಾಡೋರು ಮೊಬೈಲ್ನ, ಅವರು ಡೆಲಿವರಿ ನೋಕಿಯಾದವರು ಮಾಡೋರು. ನೋಕಿಯಾದವರು ಒಬ್ಬರೇ ಡೀಲರ್ಸ್ ಇದ್ದಿದ್ದು ಮೈಕ್ರೋಮ್ಯಾಕ್ಸಿನ ಓನರ್ಗೆ. ನೋಕಿಯಾದವರು ಆರ್ಡರ್ ಕೊಡ್ತಾ ಇದ್ರು, ರಾಜೇಶ್ ಶರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಸಪ್ಲೈ ಮಾಡ್ತಾ ಇದ್ರು. ಸೊ ಕಂಟಿನ್ಯೂಸ್ ಆಗಿ ಚೇಂಜ್ ಚೆನ್ನಾಗಿತ್ತು. ಆರಾಮಾಗಿ ಅವ್ರಿಗೆ ಇನ್ನು ಲೈಫ್ ಸೆಟ್ಲ್ ಆಯಿತು ಅನ್ನಿಸ್ತಾ ಇತ್ತು ರಾಜೇಶ್ ಶರ್ಮಾ ಅವ್ರಿಗೆ. ಸೊ ಒಂದು ದಿನ ಬೆಳಗಿನ ಜಾವ ಒಂದು ಕಾಲ್ ಬರುತ್ತೆ ನೋಕಿಯಾಯಿಂದ. ಸೊ ರಾಜೇಶ್ ಶರ್ಮಾ ಅವರೇ, ನನಗೆ ನಾಳೆಯಿಂದ ನಿಮ್ಮ ಫೋನ್ ಬೇಡ, ಸೊ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದನ್ನ ಅಂತ ಒಂದು ಆಘಾತಕರವಾದ ವಿಷಯ ಇವರಿಗೆ ಗೊತ್ತಾಗುತ್ತೆ. ಸೊ ರಾಜೇಶ್ ಶರ್ಮನಿಗೆ ಟೆನ್ಷನ್, ಏನಪ್ಪ ನಾವು ಇಷ್ಟು ಫೋನ್ ರೆಡಿ ಮಾಡಿದ್ದೀವಿ, ಹೆಂಗೆ ಇದನ್ನ ಸೇಲ್ ಮಾಡೋದು, ಹ್ಯೂಜ್ ಲಾಸ್ ಆಗುತ್ತೆ, ಬೇರೆ ಮಾಡೋದು ಹೆಂಗೆ ಅಂತ ಶಾಕ್ ಆಗುತ್ತೆ. ಬೇರೆ ದಾರಿ ಇಲ್ಲದೆ ಬೇರೆ ಆಪರೇಟರ್ಸ್ಗಳ ಹತ್ರ ಹೋಗ್ತಾರೆ, ಸಿಮ್ ಆಪರೇಟರ್ಸ್ಗಳ ಹತ್ರ, ಏರ್ಟೆಲ್ ಹತ್ರ ಹೋಗ್ತಾರೆ. ಏರ್ಟೆಲ್ ಹತ್ರ ಹೋಗಿದ ತಕ್ಷಣ, ನೋಡಿ ಈ ಥರ ನಮ್ಮ ಹತ್ರ ಫೋನ್ಗಳಿದೆ, ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಒಂದೇ ಸಿಮ್ ಯೂಸ್ ಮಾಡಿಕೊಂಡು ನಾರ್ಮಲ್ ಆಗಿ ಎಲ್ಲರಿಗೂ ಫೋನ್ ಮಾಡ್ಬೋದು, M2M ಫೋನಲ್ಲಿ ಈ ಫೀಚರ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಮಿನಿಟ್ ಟು ಮಿನಿಟ್, M2M ಅಂದ್ರೆ ಮಿನಿಟ್ ಟು ಮಿನಿಟ್ ಅಂತ. ಸೊ 1 ನಿಮಿಷದಿಂದ 1 ನಿಮಿಷಕ್ಕೆ ಕನೆಕ್ಟ್ ಆಗೋದು. ನೀವೇನು ಕಾಯಿನ್ ಬೂತಲ್ಲಿ ಮಾತಾಡ್ತಾ ಇದ್ರೆ ಅದು. ಅವಾಗಂತಾರೆ ಯಾವುದೇ ಥರದ ಅನ್ಲಿಮಿಟೆಡ್ ಕಾಲ್ಸು ಆ ಥರ ಎಲ್ಲ ಏನು ಇರಲಿಲ್ಲ, ಮಿನಿಟ್ ಟು ಮಿನಿಟ್ ಅಂತ ಇತ್ತು.
ಸೊ ಏರ್ಟೆಲ್ ಅವರು ಎಕ್ಸೆಪ್ಟ್ ಮಾಡ್ತಾರೆ, ಓಕೆ ಕೊಡಿ ಆಯ್ತು ಅಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಇದನ್ನ ಸಪ್ಲೈ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಇವರು ಏರ್ಟೆಲ್ ಅವರು ಅವ್ರವ್ರ ಫೋನ್ಗಳನ್ನ ಹಾಕೋತಾರೆ. ಅದ್ರ ಜೊತೆಗೆ ವಡಾಫೋನ್ ಅವ್ರು ಬರ್ತಾರೆ, ಐಡಿಯಾದವ್ರು ಬರ್ತಾರೆ. ಸೊ ಈ ತರ ಎಲ್ಲಾರು ಬಂದಾಗ ಟೋಟಲಿ ಅವ್ರಿಗೆ ಪರ್ಫೆಕ್ಟ್ ಆಗಿ ಮತ್ತೆ ಅವ್ರ ಜೀವನ ಮತ್ತೆ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಅದೇ ಟೈಮ್ಗೆ 100 ಕೋಟಿ ಮಾಡ್ತಾರೆ ಅವರು. ಅದೇ 100 ಕೋಟಿ ಹೊಸ ಕಾರ್ ಬೇರೆ ತಗೋತಾರೆ. ಅವ್ರ ಅಪ್ಪ ಅಮ್ಮನಿಗೂ ಸಮಾಧಾನ ಆಗುತ್ತೆ, ನನ್ನ ಮಗ ಸೆಟ್ಲ್ ಆದ, ಇನ್ನು ಚಿಂತೆ ಇಲ್ಲ, ಇನ್ನು ಆರಾಮ್ ಜೀವನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರಾಹುಲ್ ಶರ್ಮಾ ಅವರು ಒಂದು ದೊಡ್ಡ ರಿಸ್ಕ್ ತೊಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ರಿಸ್ಕ್ ಅಂತ ಅಂದ್ರೆ, ಅವರು ಎಲ್ಲ ಹಳ್ಳಿಗಳಿಗೆ ವಿಚಾರಣೆಗಳು ಮಾಡಕ್ ಹೋಗಿ ಮತ್ತೆ ವಿಸಿಟ್ ಮಾಡಕ್ ಹೋಗಿ ಅವ್ರು ಕಂಡು ಬಂದಿದ್ದು ಏನಪ್ಪಾ ಅಂತಂದ್ರೆ, ಯಾವುದೇ ಫೋನ್ಗಳಲ್ಲಾಗ್ಲಿ 2 ದಿನ 1 ದಿನ ಅಷ್ಟೇ ಬ್ಯಾಟ್ರಿ ಲೈಫ್ ಇರಲ್ಲ. ಸೊ ಸ್ವಿಚ್ ಆಫ್ ಆಗ್ಬಿಡ್ತಾ ಇತ್ತು ಫೋನ್ ಅಂತ. ಸೊ ಹೋಗಿ ಆಫೀಸಲ್ಲಿ ಮೀಟಿಂಗ್ ಮಾಡ್ತಾರೆ. ಏನ್ ಮೀಟಿಂಗ್ ಅಪ್ಪ ಅಂತಂದ್ರೆ, ನಾವು ಹೊಸ ಫೋನ್ ಬಿಡೋಣ ಅಂತ. ಆ ಟೀಮ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಸರ್ ಈಗ ತುಂಬಾ ರಿಸ್ಕ್ ಆಗುತ್ತೆ, ಬೇಡ, ನೋಕಿಯಾ ಮುಂದೆ ನಾವು ಕಾಂಪೀಟ್ ಮಾಡಕ್ಕಾಗತ್ತಾ ಅಂತ ತುಂಬಾ ಬುದ್ಧಿವಾದ ಹೇಳ್ತಾರೆ ಅವ್ರಿಗೆ. ಸೊ ಅವ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ. ಹೆಂಗೋ ಮಾಡಿ ಒಂದು 10,000 ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಷ್ಟು ಹಣನ ತರ್ತಾರೆ, ಕಂಪನಿಲಿ ಹೂಡಿಕೆ ಮಾಡ್ತಾರೆ. ಸೊ ಇದೇ ಫಸ್ಟ್ ಬಿಗಿನಿಂಗ್ ಆಫ್ ಮೈಕ್ರೋಮ್ಯಾಕ್ಸ್. ಈ ಟೈಮ್ಗೆ ಫಸ್ಟ್ ಮೈಕ್ರೋಮ್ಯಾಕ್ಸ್ ಫೋನ್ ರಿಲೀಸ್ ಆಗುತ್ತೆ. 10,000 ಮೈಕ್ರೋಮ್ಯಾಕ್ಸ್ ಫೋನ್ಗಳು ರಿಲೀಸ್ ಆಗುತ್ತೆ. ಇದು ಫಸ್ಟ್ ಮಾಡೆಲ್ ಯಾವ್ದಪ್ಪ ಅಂತಂದ್ರೆ ಮೈಕ್ರೋಮ್ಯಾಕ್ಸ್ X1i ಅಂತ. ಸೊ ಇದು ಒಂದು ಬೇಸಿಕ್ ಸೆಟ್ ಆಗಿತ್ತು. ಮೈಕ್ರೋಮ್ಯಾಕ್ಸ್ ಫೋನ್ ರೆಡಿ ಆಯ್ತು, 10,000 ಫೋನ್ಗಳು ರೆಡಿ ಇದೆ. ಇವ್ರು ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಸೇಲ್ಸ್ ಆಗಿ ಹೋಗ್ತಾರೆ, ಎಲ್ಲ ಅಂಗಡಿಗಳಿಗೂ ಹೋಗ್ತಾರೆ, ಕೇಳ್ತಾರೆ ನಮ್ಮ ಫೋನ್ ಡಿಸ್ಪ್ಲೇ ಇಡಿ, ನಮ್ಮ ಫೋನ್ ತಗೋತಾರೆ ಜನ ಅಂತ. ಬಟ್ ಎಷ್ಟೋ ಡಿಸ್ಪ್ಲೇ ಅಂಗಡಿಗಳು, ಎಷ್ಟೋ ಓನರ್ಸ್ಗಳು ರಿಫ್ಯೂಸ್ ಮಾಡ್ತಾರೆ ಅದನ್ನ. ಅವ್ರಿಗೆ ಬೇಡ ಸರ್, ನೋಕಿಯಾನೇ ಜನ ಎಲ್ಲ ಕೇಳೋದು ನೋಕಿಯಾನೇ, ಅದು ಬಿಟ್ಟು ಬೇರೆ ಯಾವುದು ಕೇಳಲ್ಲ ಅಂತ ಹೇಳ್ತಾರೆ. ಸೊ ಇವ್ರಿಗೆ ತಲೆ ಕೆಡುತ್ತೆ, 10,000 ಫೋನ್ ಬೇರೆ ಪ್ರಿಂಟ್ ಆಗಿದೆ, ರೆಡಿ ಇದೆ ಅಲ್ಲಿ, ನಾವ್ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಅವ್ರ ಹಳೇ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಒಂದು ಫೋನ್ ಕೊಡ್ತಾರೆ. ಅವ್ರದ್ದು, ಸರ್ ನೋಡಿ ಆದ್ರೆ ಹೋಗ್ಸಿ, ನಮ್ದು ಸೇಲ್ ಆದ್ರೆ ತಗೊಳ್ಳಿ, ಯಾರು ತಗೋತಾರ ಇಡೀ ನಿಮ್ ಡಿಸ್ಪ್ಲೇಲಿ ಅಂತಾರೆ. ಸೊ ಆ ಡಿಸ್ಟ್ರಿಬ್ಯೂಟರ್ ಫೋನ್ ಇಡ್ತಾರೆ. ನೆಕ್ಸ್ಟ್ ವಿತಿನ್ 10 days ಅಲ್ಲಿ ಅದು ಬೇರೆ ಲೆವೆಲ್ ಬಿಸ್ನೆಸ್ ಆಗುತ್ತೆ, ಬೇರೆ ಲೆವೆಲ್ ಫೋನ್ ಸೇಲ್ ಆಗುತ್ತೆ, ತುಂಬಾನೇ ನ್ಯೂಸ್ ಆಗುತ್ತೆ. ಏನಪ್ಪ ನ್ಯೂಸ್ ಅಂತಂದ್ರೆ, 10,000 ಫೋನ್ಗಳು ಖಾಲಿ ಆಗುತ್ತೆ. ಮೊಬೈಲ್ ಫೋನು ಬರೀ ಗಂಡಸರು ಯೂಸ್ ಮಾಡ್ತಾರೆ, ಹೆಂಗಸರು ಯಾರು ಯೂಸ್ ಮಾಡಲ್ವಲ್ಲ, ಹುಡುಗಿರಿಗೆ ಯಾವುದು ಫೋನ್ ಇಲ್ವಲ್ಲ ಅಂತ ಯೋಚನೆ ಮಾಡಿ ಮೈಕ್ರೋಮ್ಯಾಕ್ಸಿನ ಒಂದು ಹೊಸ ವರ್ಷನ್ ಲೇಡೀಸ್ಗೆ ಅಂತಾನೆ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಒಂದು 10,000 ಫೋನ್ ಪ್ರಿಂಟ್ ಮಾಡಿ ರೆಡಿ ಮಾಡಿ ಹೆಂಗೋ ಮಾರ್ಕೆಟಿಗೆ ಬಿಡ್ತಾರೆ. ಬಟ್ ಅದು ಸೇಲ್ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅವ್ರ ಪ್ರಕಾರ ಅದು 100% ಸೇಲ್ ಆಗಬೇಕಿತ್ತು, ಬಾಂಬ್ ಬ್ಲಾಸ್ಟಿಂಗ್ ಆಗಬೇಕಿತ್ತು. ಸೊ ಅದು ಸೇಲ್ ಆಗ್ತಾ ಇಲ್ಲ. ಸೊ ಒನ್ಸ್ ಯಾವುದೋ ಒಂದು ಸೇಲ್ಸ್ ಮಾಡ್ತಾರೆ, ಕೇಳ್ತಾರೆ ಯಾಕೆ ನನ್ನ ಫೋನ್ ಸೇಲ್ ಆಗ್ತಾ ಇಲ್ಲ ಮೈಕ್ರೋಮ್ಯಾಕ್ಸ್ ಅಂತ. ಸರ್ ಜನಕ್ಕೆ ಗೊತ್ತಿಲ್ಲ ಇದು ಸೇಲ್ ಆಗ್ತಾ ಇರೋದು, ಜನಕ್ಕೆ ಇರೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇಮಿಡಿಯೇಟ್ಲಿ ಅಕ್ಷಯ್ ಕುಮಾರ್ ಮತ್ತೆ ಇನ್ನೊಂದು ಹೀರೋಯಿನ್ ಹಾಕೊಂಡು ಒಂದು ಆಡ್ ರೆಡಿ ಮಾಡಿ ಇಮಿಡಿಯೇಟ್ ಅದನ್ನ ರಿಲೀಸ್ ಮಾಡ್ತಾರೆ. ಸೊ ನಂಬಲ್ಲ, ತುಂಬಾ ದೊಡ್ಡ ಮಟ್ಟದ ಯಶಸ್ವಿ ಆಗುತ್ತೆ ಲೇಡೀಸ್ ಫೋನು. ಎಲ್ಲಾ ಲೇಡೀಸ್ ಕೈಲೂ, ರಿಚ್ ಕಿಡ್ಸ್ ಅಫಿಷಿಯಲ್ ಕೈಲೂ ಆ ಫೋನ್ ಇದ್ದೇ ಇರುತ್ತೆ. ಆ ಫೋನಿನ ಹೆಸರು ಮೈಕ್ರೋಮ್ಯಾಕ್ಸ್ ಬ್ಲಿಂಗ್ ಅಂತ. ಕಾಲಕ್ರಮೇಣ ಟೈಮ್ ಆಗ್ತಾ ಜನ ಸ್ಮಾರ್ಟ್ ಫೋನ್ಗೆ ಶಿಫ್ಟ್ ಆಗ್ತಾರೆ, ಕೀಪ್ಯಾಡ್ ನ ಬಿಡ್ತಾರೆ. ಸೊ ಮೈಕ್ರೋಮ್ಯಾಕ್ಸ್ ಏನಾಯ್ತು, ಚೇಂಜ್ ಆಯ್ತು, ಸ್ಮಾರ್ಟ್ ಫೋನ್ ಬಿಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಜೊತೆಗೆ ಲಾವಾ ಮತ್ತೆ ಕಾರ್ಬನ್ ಈ ತರ ಕಂಪನಿಗಳೆಲ್ಲ ಹೆಸರು, ಮೊಬೈಲ್ ಕಂಪನಿಗಳಿತ್ತು. ಎಲ್ಲರ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಕಮ್ಮಿ ದುಡ್ಡಲ್ಲಿ ಒಳ್ಳೆ ಕ್ವಾಲಿಟಿ ಫೋನ್ ಆದ್ರೂ ಕೊಡೋಣ ಅಂತ ಎಲ್ಲರ ಉದ್ದೇಶ ಆಗಿತ್ತು. ಮೈಕ್ರೋಮ್ಯಾಕ್ಸ್ ಆಗಲಿ, ಕಾರ್ಬನ್ ಆಗಲಿ, ಲಾವಾ ಆಗಲಿ, ಎಲ್ಲರ ಉದ್ದೇಶ ಅದೇ ಆಗಿತ್ತು. ಸೊ ನೆಕ್ಸ್ಟ್ ಮೈಕ್ರೋಮ್ಯಾಕ್ಸಿನ ಒಂದು ಹೊಸ ಫೋನ್ ರಿಲೀಸ್ ಆಗುತ್ತೆ, ಕ್ಯಾನ್ವಾಸ್ ಮೈಕ್ರೋಮ್ಯಾಕ್ಸ್ ಅಂತ ರಿಲೀಸ್ ಆಗುತ್ತೆ. ಅದು ತುಂಬಾನೇ ಪಾಪ್ಯುಲರ್ ಆಗುತ್ತೆ, ತುಂಬಾನೇ ಸೇಲ್ಸ್ ಆಗುತ್ತೆ. ಕಾಲಕ್ರಮೇಣ ಈ ಕ್ಯಾನ್ವಾಸ್ ಫೋನ್ ಯಾರ ಹತ್ರ ಇತ್ತು, S4 S5 ಎಲ್ಲ, ಸೊ ಅವರು ತುಂಬಾ ದೊಡ್ಡ ಅಫಿಷಿಯಲ್, ತುಂಬಾ ರಿಚ್ ಆಗಿದ್ದವರು ಅಂತಾನೆ ಹೆಸರುವಾಸಿ ಆಯ್ತಾ ಇದ್ರು. ಸೊ ಟೋಟಲಿ ಫೋನು ಮತ್ತೆ ಟ್ಯಾಬು, ಟಿವಿ ಎಲ್ಲದಕ್ಕೂ ಎಂಟ್ರಿ ಕೊಟ್ಬಿಟ್ಟಿತ್ತು ಮೈಕ್ರೋಮ್ಯಾಕ್ಸು. ಸೊ ಇದು 2014 ಅಲ್ಲಿ ನೋಕಿಯಾ ಯಾವಾಗ ಒನ್ಸ್ ಇವ್ರ ಹತ್ರ ಬೈ ಮಾಡ್ತಾ ಇದ್ರು ಐಟಮ್ನ, ಇವತ್ತು 2014ಗೆ ನೋಕಿಯಾನ ಬೀಟ್ ಮಾಡೋ ಒಂದು ಸ್ಟೇಜಿಗೆ ಬಂದು ನಿಂತ್ಕೊಬಿಡುತ್ತೆ ಮೈಕ್ರೋಮ್ಯಾಕ್ಸು. ಸೊ 21,000 ಕೋಟಿ ವ್ಯಾಲ್ಯೂಯೇಷನ್ಗೆ 2015 ಅಲ್ಲಿ ಈ ಮೈಕ್ರೋಮ್ಯಾಕ್ಸ್ ಫೋನ್ ಬಂದು ನಿಂತಿರುತ್ತೆ. ನೋಕಿಯಾನ ಬೀಟ್ ಮಾಡುತ್ತೆ ನೋಕಿಯಾನ. ಅದ್ರ ಜೊತೆಗೆ ಮೈಕ್ರೋಮ್ಯಾಕ್ಸ್ ಅವರು ಕ್ರಿಕೆಟ್ ಅಲ್ಲಿ ಕೂಡ ಸ್ಪಾನ್ಸರ್ ಮಾಡ್ತಾರೆ. ಏಷ್ಯಾ ಕಪ್ T20 ಕ್ರಿಕೆಟ್ ಅಲ್ಲೂ ಮೈಕ್ರೋಮ್ಯಾಕ್ಸ್ ಸ್ಪಾನ್ಸರ್ಸ್. ಸೊ ಈ ಟೈಮಲ್ಲಿ ಮೈಕ್ರೋಮ್ಯಾಕ್ಸ್ ಪೀಕ್ ಅಲ್ಲಿ ಇತ್ತು. ಮನಿ, ಫೇಮ್, ನೇಮ್ ಎಲ್ಲ ಟಾಪ್ ನಾಚ್ ಅಲ್ಲಿ ಇತ್ತು. ಯಾರು ಕೂಡ ಅವ್ರನ್ನ ಅಲ್ಲಾಡ್ಸಕ್ ಆಗ್ತಾ ಇರಲಿಲ್ಲ. ಸೆಪ್ಟೆಂಬರ್ 5, 2016 ಅವತ್ತು ದೊಡ್ಡದಾದ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನಮ್ಮ ಅಂಬಾನಿಯವರು. ಇದು ನಾರ್ಮಲ್ ಲಾಂಚ್ ಅಲ್ಲ, ಇದು ಒಂದು ನ್ಯೂಕ್ಲಿಯರ್ ಬಾಂಬ್ ತರ ಆಗಿತ್ತು ನಮ್ಮ ಈ ಟೆಕ್ನಾಲಜಿಗೆ ಮತ್ತೆ ನಮ್ಮ ವರ್ಲ್ಡ್ಗೆ. ಸೊ ಏನಪ್ಪಾ ಅಂತ ಅಂದ್ರೆ, ಅನ್ಲಿಮಿಟೆಡ್ ಕಾಲ್ಸ್, ಅನ್ಲಿಮಿಟೆಡ್ ಡೇಟಾ, ಸೊ ಫ್ರೀ ಕೊಟ್ಬಿಟ್ರು ನಮ್ಮ ಅಂಬಾನಿಯವರು. ಜನಕ್ಕೆ ಒಂದು ಬೇರೆ ಲೆವೆಲ್ ನ್ಯೂಕ್ಲಿಯರ್ ಬಾಂಬ್ ತರ ಆಕ್ಟ್ ಮಾಡ್ತೀವಿ ಇವ್ರದ್ದು. ಅಂಬಾನಿಯವ್ರ ವಿಷನ್ ಒಂದೇ ಇದ್ದಿದ್ದು, ಇಡೀ ಪ್ರಪಂಚಕ್ಕೆ, ಇಡೀ ಇಂಡಿಯಾಗೆ ಫ್ರೀ ಸಿಮ್ ಕೊಟ್ಟಾಗ ಇಲ್ಲ ಫ್ರೀ ಡೇಟಾ ಕೊಟ್ಟಾಗ ಡೇಟಾ ಯೂಸೇಜ್ ಜಾಸ್ತಿ ಆಗುತ್ತೆ,
ಮತ್ತು ಸಿಮ್ ಕೂಡ ಜಾಸ್ತಿ ತಗೋತಾರೆ. ಸೊ 4G ಸಿಮ್ ತಗೊಂಡಾಗ ಆಟೋಮೆಟಿಕಲಿ 4G ಫೋನ್ಗಳು ಸೇಲ್ ಆಗುತ್ತೆ ಅಂತ. ಸೊ ಮೈಕ್ರೋಮ್ಯಾಕ್ಸ್ ಅವ್ರಿಗೆ ಅಂಬಾನಿ ಜಿಯೋ ಮೇಲೆ ಯಾವುದೇ ಥರದ ಕಾಂಪಿಟೇಷನ್ ಅವ್ರನ್ನ ಬೀಟ್ ಮಾಡ್ಬೋದಿತ್ತು ಅವರು. ಬಟ್ ಈ ಟೈಮ್ಗೆ ಎಲ್ಲ ಕಡೆ ತುಂಬ ದೊಡ್ಡ ಫ್ಲಡ್ ಆಯಿತು 4G ಫೋನ್ಗಳದ್ದು. ಸೊ ಚೈನಾ ಫೋನ್ಗಳು ಇಂಡಿಯನ್ ಮಾರ್ಕೆಟ್ಗೆ ಎಂಟ್ರಿ ಆಯಿತು. ಸೊ ಚೈನಾ ಫೋನ್ಗಳು ಯಾವ್ದ್ಯಾವ್ದಪ್ಪ ಅಂತ ಅಂದರೆ ರೆಡ್ಮಿ, ವಿವೋ, ಓಪೋ. ಸೊ ಈ ದೊಡ್ಡ ದೊಡ್ಡ ಕಾಂಪಿಟೇಷನ್ಗಳು ಎಂಟ್ರಿ ಆಗುತ್ತೆ. ಸೊ ಆ ಟೈಮಲ್ಲಿ ಮೈಕ್ರೋಮ್ಯಾಕ್ಸಿನ ಸೇಲ್ಸು ಡೌನ್ ಆಗುತ್ತೆ. ಯಾಕಪ್ಪ ಅಂತಂದರೆ ರೆಡ್ಮಿ, ವಿವೋ, ಓಪೋ ಕೊಡ್ತಾ ಇದ್ದಿದ್ದು ಕ್ವಾಲಿಟಿ 2016 ಬೇರೆನೇ ಲೆಕ್ಕಾಚಾರ ಕೊಡ್ತಾಯಿದ್ರು. ಸೊ ಬೇರೆನೇ ಲೆವೆಲ್ ಕೊಡ್ತಾಯಿದ್ರು. ಈ ಲೆವೆಲ್ಗೆ ನಮ್ಮ ಮೈಕ್ರೋಮ್ಯಾಕ್ಸ್ ಕಾಂಪೀಟ್ ಮಾಡೋಕ್ಕಾಗಿಲ್ಲ. ನೀವು ಕೇಳ್ಬೋದು ಏನಕ್ಕೆ ಇವರು ಮಾಡ್ಬೋದಿತ್ತಲ್ಲ, ಅಷ್ಟೆಲ್ಲ ದುಡ್ಡಿತ್ತಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತಲ್ಲ ಅಂತ. ಬಟ್ ಆಗಿನ ಕಾಲದಲ್ಲಿ ಈ ಹೊಸ ಚಿಪ್ಗಳು ಬರೋದು, ಹೊಸ ಈ ಯಾವುದೇ ಥರದ ಮದರ್ ಬೋರ್ಡು, PC ಆಗಲಿ, ಯಾವುದೇ ಥರದ ರ್ಯಾಮ್, ರಾಮ್ ಯಾವುದು ಬರ್ತಾ ಇತ್ತಲ್ಲ, ಸೊ ಅದೆಲ್ಲ ಚೈನಾ ಪ್ರಾಡಕ್ಟ್ಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾಯಿದ್ರು. ಯಾವುದೇ ಕಾರಣಕ್ಕೆ ಇಂಡಿಯನ್ಗೆ ಅದಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಮೈಕ್ರೋಮ್ಯಾಕ್ಸು ಈ ನಮ್ಮ ಓಪೋ, ವಿವೋ, MIಗೆ ಕಾಂಪಿಟೇಷನ್ ಕೊಡೋಕ್ಕೆ ಆಗಲೇ ಇಲ್ಲ. ಈ 3 ಕಂಪನಿ ಚೈನಾ ಪ್ರಾಡಕ್ಟ್ಸ್ಗಳು ನಮ್ಮ ಮೈಕ್ರೋಮ್ಯಾಕ್ಸ್ನ ಕರೆಕ್ಟಾಗಿ ಮುಚ್ಚಾಕ್ತು. ಮೈಕ್ರೋಮ್ಯಾಕ್ಸಿನ ಶೇರ್ಸು 90% ಬಿದ್ದೋಯಿತು. ಜನಕ್ಕೆ ಎಲ್ಲ 4G ಫೋನ್ಗಳು ಬೇಕಿತ್ತು, 4G ಸಿಮ್ ಬೇಕಿತ್ತು, ಡೇಟಾ ಬೇಕಿತ್ತು, ಡೇಟಾ ಯೂಸೇಜ್ ಮಾಡ್ತಾಯಿದ್ರು. ಸೊ ಈ ಥರ ನಮ್ಮ ಮೈಕ್ರೋಮ್ಯಾಕ್ಸು ಟಾಪಲ್ಲಿ ಇದ್ದಿದ್ದು ಇಲ್ಲಿಗೆ ಬಂತು. ಆ ಟೈಮಲ್ಲಿ ಲಾವಾ, ಕಾರ್ಬನ್ನು ಮತ್ತು ಮೈಕ್ರೋಮ್ಯಾಕ್ಸು 3 ಇಂಡಿಯನ್ ಫೋನ್ಗಳು ನಾಪತ್ತೆ ಆಯಿತು. ಸೊ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಮೈಕ್ರೋಮ್ಯಾಕ್ಸ್ ತಗೋತಾ ಇದ್ವಿ. ಕಾರ್ಬನ್ನು, ಲಾವಾ ತುಂಬ ಸ್ಪೀಕರ್ ಜೋರಾಗಿ ಬರ್ತಾಯಿತ್ತು. ನೋಡಿದ್ರ ಲಾವಾ ಫೋನು ಮತ್ತು ಇದೆಲ್ಲ ಕಾರ್ಬನ್ ಟಚ್ ಇದು ಕೀಪ್ಯಾಡ್ ಬರೋದು. ಈ ಲಾವಾ, ಕಾರ್ಬನ್ ಎಲ್ಲ ಹೆಂಗೆ ಅಂದರೆ ಒಳ್ಳೆ ಮೈಕ್ ಥರ ಬರೋದು ಸ್ಪೀಕರ್ಸು. ಆ ಥರ ಫೋನ್ಗಳೆಲ್ಲ ನಾವು ನೋಡಿದ್ದೀವಿ. ಈಗಿನ 2000 ಜೆನ್ಜಿ ಕಿಡ್ಸು, ಆಲ್ಫಾ ಕಿಡ್ಡು ಅದೆಲ್ಲ ಇದಾರಲ್ಲ, ಅವರೆಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ ಆ ಫೋನ್ಗಳನ್ನ. ಸೊ ಯಾರ್ಯಾರು ಕಾರ್ಬನ್ನು ಮತ್ತು ಮೈಕ್ರೋಮ್ಯಾಕ್ಸು, ಲಾವಾ ಫೋನ್ ಯೂಸ್ ಮಾಡಿದ್ದಾರೆ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇದೆ. ನೀವು ಕೇಳ್ಬೋದು ಎಲ್ಲೋಯ್ತಪ್ಪ ಮೈಕ್ರೋಮ್ಯಾಕ್ಸ್, ಎಲ್ಲೋಯ್ತು ಕಾರ್ಬನ್, ಲಾವಾ ಫೋನ್ಗಳಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಸಂಜಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.